ನಿನ್ನ ಹಿಂದೆ ಯಾರೋ ಒಬ್ರು ಇರ್ಬೇಕು, ನಿನ್ನ ಮೋಟಿವೇಟ್ ಮಾಡ್ತಾನೆ ಇರ್ಬೇಕು, ನಿನ್ನ ಪುಷ್ ಮಾಡ್ತಾನೆ ಇರ್ಬೇಕು. ನಿನ್ ಕೈಯಲ್ಲಿ ಆಗುತ್ತೆ, ಮಾಡಮ್ಮ ಮಾಡಮ್ಮ ಮಾಡು ಕಂದ, ನೀನೇ ಎಲ್ರಿಗಿಂತ ಜಾಸ್ತಿ ಇಲ್ಲಿ ಮಾಡು, ನಿನ್ ಕೈಯಲ್ಲೇ ಆಗುತ್ತೆ ಅಂತ ಪುಷ್ ಮಾಡ್ತಾನೆ ಇರ್ಬೇಕು, ಮೋಟಿವೇಶನ್ ಮಾಡ್ತಾನೆ ಇರ್ಬೇಕು. ಅಂದ್ರೆ ಆಗಲ್ಲ, ನಾವೇ ಮಾಡ್ಬೇಕು. ಸೆಲ್ಫ್ ಮೋಟಿವೇಶನ್ ನಾವೇ ತಗೋಬೇಕು. ಹೌದು, ತುಂಬಾ ಟಯರ್ಡ್ ಆಗಿರ್ತೀವಿ, ರಿಸಲ್ಟ್ ಬರಲ್ಲ, ಬಟ್ ಸ್ಟಿಲ್ ಮಾಡಲೇಬೇಕು. ತುಂಬಾ ನೆಗೆಟಿವ್ಸ್ ಬರ್ತಾ ಇರುತ್ತೆ, ಬಟ್ ಸ್ಟಿಲ್ ಮಾಡ್ತಾನೆ ಇರಬೇಕು. ಆ ದಾರಿಯಲ್ಲಿ ಅದಾಗಿಲ್ಲ, ಸಕ್ಸಸ್ ಆಗಿಲ್ಲ ಅಂದ್ರೆ ಬೇರೆ ದಾರಿ ಹುಡ್ಕೋಬೇಕು, ಮತ್ತೆ ಅದೇ ಕೆಲಸ ಮಾಡ್ತಾನೆ ಇರಬೇಕು. ಒಂದೇ ಸೊಲ್ಯೂಷನ್, ನಿನ್ನ ಫ್ಯೂಚರ್ ಇವತ್ತು ಡಿಸೈಡ್ ಆಗುತ್ತೆ. ನೀನ್ ಇವತ್ತು ಏನ್ ಮಾಡ್ತೀಯೋ ನಾಳೆ ಅದೇ ನಿನ್ನ ಫ್ಯೂಚರ್ ಆಗುತ್ತೆ. ಅದ್ರಗೋಸ್ಕರ ಏನೇ ಕಷ್ಟ ಬಂದ್ರು, ನಿನ್ನ ಯಾರು ಮೋಟಿವೇಟ್ ಮಾಡಕ್ಕೆ ನಿನ್ ಜೊತೆಲಿ ಇಲ್ಲ ಅಂದ್ರೂ ನೀನೇ ಮಾಡ್ಬೇಕು. ಇನ್ ಕೇಸ್ ಅಂತವ್ರು ಯಾರಾದ್ರೂ ನಿಮ್ ಜೊತೆಲಿದ್ರೆ ನೀವು ನಿಜವಾಗ್ಲೂ ಅದೃಷ್ಟ ಮಾಡ್ಕೊಂಡಿರ್ತೀರಾ, ಪುಣ್ಯ ಮಾಡ್ಕೊಂಡಿರ್ತೀರಾ. ಅಂತವ್ರು ಯಾರು ಇರಲ್ಲ. ಒಂದು ದಿನ 2 ದಿನ ನಮ್ ಜೊತೆಲಿ ಇರ್ತಾರೆ, ಮತ್ತೆ ಅವ್ರಿಗೂ ಒಂದು ಲೈಫ್ ಇರುತ್ತೆ, ಅವ್ರ ಕೆಲಸ ನೋಡ್ಕೊಂಡು ಅವರು ಹೋಗ್ತಾ ಇರ್ತಾರೆ, ಮತ್ತೆ ಒಂಟಿಯಾಗಿ ನಾವೇ ನಿಲ್ಬೇಕಾಗತ್ತೆ. ಜೀವನ ಇಷ್ಟೇ ಗುರು, ಯಾರು ಇರಲ್ಲ, ನಾವ್ ಒಬ್ರೇ ಇರ್ಬೇಕು, ಒಬ್ರೇ ಜೀವನ ಮಾಡೋದು ಕಲಿಬೇಕು, ಒಬ್ರೇ ಮುಂದೆ ಹೋಗೋದು ಕಲಿಬೇಕು. ಇಷ್ಟೇ. ಟಯರ್ಡ್ ಆಗ್ತೀಯಾ, ರೆಸ್ಟ್ ತಗೋ, ಪೇನ್ ಬರುತ್ತೆ ಅನ್ಭವಿಸು, ಮತ್ತೆ ಶುರು ಮಾಡು, ಸ್ವಲ್ಪ ಗ್ಯಾಪ್ ತಗೊಂಡು, ಅಷ್ಟೇ. ಇದೇ ಲೈಫ್, ಅಷ್ಟೇ. ಸೊಲ್ಯೂಷನ್ ಒಂದೇ, ಮಾಡು ಮಾಡು, ಇರೋವರೆಗೂ ಮಾಡು, ಸಕ್ಸಸ್ ಬರೋವರೆಗೂ ಮಾಡು, ಅಷ್ಟೇ. ಇನ್ ಕೇಸ್ ನಿಮ್ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತಂದ್ರೆ ಅವ್ರಿಗೂ ಈ ವಿಡಿಯೋ ಶೇರ್ ಮಾಡಿ. ಯಾಕಂದ್ರೆ ಇಂಥ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರೋರು ತುಂಬಾ ಜನನೇ ಇರ್ತಾರೆ ನಮ್ಮ ಸಮಾಜದಲ್ಲಿ, ಅವ್ರಿಗೂ ಸ್ವಲ್ಪ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಮತ್ತೆ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ, ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಭಾರತ್, ಜೈ ಯೂತ್ ಪವರ್.